ಲಕ್ಷ್ಮೇಶ್ವರ ತಾಲೂಕು ಪಂಚಾಯ್ತಿ ಕಾರ್ಯಾಲಯದಲ್ಲಿ ಬುಧವಾರ ಜರುಗಿದ ಗ್ಯಾರಂಟಿ ಸಮಿತಿ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ಉದ್ದೇಶಿಸಿ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಲಕ್ಷ್ಮೇಶ್ವರ ತಾಲೂಕು ಘಟಕದ ಅಧ್ಯಕ್ಷ ನಾಗರಾಜ ಮಡಿವಾಳರ ಮಾತನಾಡಿದರು. ತಾಲೂಕು ಪಂಚಾಯ್ತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ ಧರ್ಮರ್, ಸಮಿತಿ ಸದಸ್ಯರಾದ ರಂಜಾನ್ ಸಾಬ್ ನದಾಪ, ಶಿವರಾಜ ಪಾಟೀಲ, ಕಲ್ಲಪ್ಪ ಗಂಗಣ್ಣವರ, ಖಾದರ್ ಸಾಬ್ ರೀತಿ, ರಮೇಶ್ ಬಾರಕೇರ, ಹಸನ್ ಜಂಗ್ಲಿ, ಶಶಿಕಲಾ ಬಡಿಗೇರ, ಸಿಡಿಪಿಒ ಮೃತ್ಯುಂಜಯಪ್ಪ ಗುಡ್ಡದನ್ವೇರಿ, ಸಾರಿಗೆ ಘಟಕ ವ್ಯವಸ್ಥಾಪಕಿ ಸವಿತಾ ಆದಿ ಇದ್ದರು. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಪ್ರತಿ ವರ್ಷ ಅವರು ಯಾವ ರೀತಿ ಮೀಟಿಂಗ್ ಮಾಡ್ತಾರೋ ಹ್ಯಾಂಗ್ ಮಾಡ್ತಾರೋ ಅದು ಮಾಡಲಿ. ಆದರೆ ಈ ಸಲ ನಾವೇ ರೀತಿ ನಮ್ಮ ಗ್ಯಾರಂಟಿ ವತಿಯಿಂದ SLC ಮಕ್ಕಳಿಗೆ ಯಾವುದೇ ತೊಂದರೆ ಆಗದಂಗೆ ಯಾವ ಸೆಂಟರ್ ಎಲ್ಲೆಲ್ಲಿ ಬಡ್ಡಿ ಮತ್ತು ಎಲ್ಲೆಲ್ಲಿ ಸೆಂಟರ್ ಅದು ಹುಲ್ಲೂರಿಂದ ಇರ್ಬೋದು, ರಾಮಗಿರಿಯಿಂದ ಇರ್ಬೋದು, ಸಿಗ್ಲಿಯಿಂದ ಇರ್ಬೋದು, ಎಲ್ಲೆಲ್ಲಿ ಮಕ್ಕಳು ಟೈಮ್ ಸರಿಗೆ ಅಟೆಂಡ್ ಆಗ್ತಾರೆ ಅಲ್ಲಿ ಬಸ್ಸನ್ನು ಸಪ್ರೇಟಾಗಿ ವ್ಯವಸ್ಥೆ ಮಾಡಬೇಕು. ಇದು ನಾವು ಗ್ಯಾರಂಟಿ ವತಿಯಿಂದನೇ ಹೇಳತ್ತೀವಿ. ನಾವು ಇವರಿಗೆ ಹೇಳ್ತೀನಿ ನೋಡಿ ಈ ಮಾತು. ನಮ್ಮ ಮೀಟಿಂಗ್ ಕರೆದ್ರೆ ನಾವು ಬಂದು ಅಟೆಂಡ್ ಆಗ್ತೀವಿ. ಅಲ್ಲ, ನಾಳೆ ಮೀಟಿಂಗ್ ಮಾಡೋದು, ಸಾಹೇಬ್ ಮೀಟಿಂಗ್ ಮಾಡೋದು ಕರೆದು ಬಂದು ನಾವು ಅಟೆಂಡ್ ಆಗ್ತೀವಿ ಮೀಟಿಂಗ್. ಅಡ್ವಾನ್ಸ್ ಆಗಿ ನಾವು ವಿಷಯ ಚರ್ಚೆ ಮಾಡಿ SLC ಮಕ್ಕಳು ಭವಿಷ್ಯ ಐತೆ ಅಂತೇಳಿ, ನಮ್ಮ ಸರ್ಕಾರ ಕೆಟ್ಟ ಹೆಸರು ಬರಬಾರ್ದು ಅಂತೇಳಿ ತಾವು ಅದನ್ನು ಭಾಳ ಚಾಪದಾಗಿ ಕೆಲಸ ಮಾಡಬೇಕು. ಸಾಹೇಬ್ ಫೋನ್ ಮಾಡಿ ಹಾಗೆ ಹೇಳಿ ಅವ್ನು ಹಚ್ಕೊಡ್ರಿ ಸರ್ ಫೋನ್ ಮಾಡಿ, ಸರ್ ಮನೆ ಹೇಳಿದ್ರಿ ಮತ್ತು ಈ ರೀತಿ ಮಾಡಬೇಕು ಸರ್ ಅಂತ. ಅಲ್ಲ ಸರ್, ಈಗ ನಿಮ್ಗೆ ಗೊತ್ತಾಗುತ್ತೆ ವಿಷಯ. ಈಗ ಸಿಬ್ಬಂದಿ ಸಮಸ್ಯೆ ಇರ್ತಾವು. ಅದು ಏನೋ ಒಂದು ಗಿಡ ಕಡಿಮೆ ತೆಗೆದಿರ್ತಾರ, ಹರಿಕಿರ್ತಾರೆ ಮನೆಯಾಗ, ಅವು ತೆಗಿತಾರ. ಏನ್ರಿ ಕೆಲಸದ ತೆಗಿಲಿ, ಅದು ತೆಗಿಬೇಡ ಅನ್ನೋದು ಸ್ವಲ್ಪ. ಯಾಕಂದ್ರೆ ಒಳ್ಳೇದು ತೆಗೆದಿರ್ತಾರ, ಎಲ್ಲ ಸಪ್ಲೈ ಮಾಡ್ತಿರ್ತಾರ, ಬೇರೆ ಕಡೆ ಕ್ರಾಸ್ ಮಾಡ್ತಿರ್ತಾರ, ಅವ್ರಿಗೆಲ್ಲ ಬಂದಾಗಿರ್ತದೆ. ಗಿರಣಿ ಬಂದ ಪೂರಾನು ನಾನು ಬಂದ. ಈ ಕುಡಿಯ ನೀರಿನ ವಿಷಯ ಬಂದಿದ್ದಕ್ಕೆ ಸ್ವಲ್ಪ ತಮಗೆ ನಾವು ಗಮನ ಕೇಳ್ಬೇಕಾಗೈತಿ. ನಮ್ಮ ಸಿಬ್ಬಂದಿಗೆ ಸ್ವಲ್ಪ ಕರೆಕ್ಟಾಗಿ ಬಾಲೇಶ್ವರದ ಏನು ವ್ಯವಸ್ಥೆ ಐತಿ, ನೀರಿನ ವ್ಯವಸ್ಥೆ, ಬೆಳಗಿನ ಟೈಮ್ ಬಿಡ್ತಾರೋ ಮಧ್ಯಾಹ್ನ ಟೈಮ್ ಬಿಡ್ತಾರೋ ಸ್ವಲ್ಪ ಹೇಳಿ ವಿಚಾರ ಮಾಡಿ.